ಜೈ ಜವಾನ್ ಜೈ ಕಿಸಾನ್. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಆಲ್ ಮೈ ವೀಡಿಯೋಸ್ ಆ್ಯಂಡ್ ಯುವರ್ ಸಪೋರ್ಟ್. ಸೊ ಹಾಗಾಗಿ ಇವತ್ತೇನಪ್ಪ ವಿಷಯ ಅಂದರೆ, ನಮ್ಮ ತೋಟದಲ್ಲಿ ಹಾಗಲಕಾಯಿ ಹಾಕಿ 1.5 ತಿಂಗಳಾಗಿತ್ತು. ಈಗ ಕೊಯ್ಲಿಗೆ ರೆಡಿಯಾಗಿದೆ. ಸೊ ಹಾಗಾಗಿ ಇವತ್ತು ಕಟ್ ಮಾಡೋಣ ಅಂದ್ಬಿಟ್ಟು ನಾವು ತೋಟದ ಹತ್ರ ಬಂದಿದ್ದೀವಿ. ಸೊ ನೋಡಿ ಇದೇ ಥರ ಹಾಕಿರೋದು ನಾವು ಹಾಗಲಕಾಯಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು, ನಾವು ಹಾಕಿರೋ ಹಾಗಲಕಾಯಿ. ಸೊ ಹಾಗಾಗಿ ಜನ ಬಂದಿದ್ರು ಕಟ್ ಮಾಡೋಕ್ಕೆ. ಅದನ್ನು ಯಾವ ಥರ ಕಟ್ ಮಾಡಬೇಕಪ್ಪ ಹಾಗಲಕಾಯಿನ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಸೊ ಇದು ದೊಡ್ಡದಾಗಿ ಯಾವುದೆಲ್ಲ ಬಂದಿದೆಯೋ ಅದನ್ನು ಮಾತ್ರ ತಗೊಂಡು ನಾವು ಒಂದು ಬ್ಲೇಡು ಇಲ್ಲಾಂದರೆ ಚಿಕ್ಕದೊಂದು ಚಾಕು ಇಟ್ಕೊಂಡು ಅದನ್ನು ಕ್ಲೀಟಾಗಿ ಕಟ್ ಮಾಡ್ಕೊಬೇಕು. ಇಲ್ಲಾಂದರೆ ಬಳ್ಳಿಯಿಂದ ಕಿತ್ಕೊಳಕ್ಕೆ ಹೋದರೆ ಅದು ಎಲ್ಲ ಗಿಡ ಎಲ್ಲ ಕಿತ್ತೋಗಿ ನಮಗೆ ಒಣಗೋಗುತ್ತೆ ಗಿಡ. ಹಾಗಾಗಿ ಬಳ್ಳಿಗಳೆಲ್ಲ ಒಣಗೋಗ್ಬಿಡ್ತವೆ. ನೋಡಿ, ನಾವು ಬೆಳೆದಿರೋ ಹಾಗಲಕಾಯಿ ಈ ಥರ ಇತ್ತು. ಸೊ ಹಾಗಾಗಿ ಇಷ್ಟು ಕಷ್ಟಪಟ್ಟು ನಾವು ಬೆಳೆದಿರ್ತೀವಿ ಬೆಳೆ, ಆದರೆ ಅದಕ್ಕೆ ಬೆಳೆಗೆ ಒಂದು ಬೆಲೆ ಇಲ್ಲ. ಇವತ್ತಿನ ಬೆಲೆ ಪ್ರಕಾರ ನೋಡಿದ್ರೆ 20-25 ರೂಪಾಯಿ ನಮಗೆ ಕೊಡ್ತಿದ್ದಾರೆ ರೈತರಿಗೆ. ಬಟ್ ನಿಮಗೆ ಮಾರೋರಿಗೆ 50 ರೂಪಾಯಿ 60 ರೂಪಾಯಿ ಮಾರ್ತಿದ್ದಾರೆ. ಅದು ನೋಡಿ, ನಾವು ಬೆಳೆದಿರೋ ಹಾಗಲಕಾಯಿ ಚಪ್ರ ಈ ಥರ ಇತ್ತು. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಬಟ್ ರೇಟ್ ಇಲ್ಲ, ಏನು ಮಾಡೋಕ್ಕೂ ಆಗ್ತಿಲ್ಲ. ಸೊ ನಾವೆಲ್ಲ ಕಟ್ ಮಾಡಿ ಈ ಥರ ಗುಡ್ಡೆ ಹಾಕಿದ್ವಿ, ಅದನ್ನು ತುಂಬ್ತಾ ಇದ್ದೀವಿ. ನೋಡಿ, ಇದು 13 kg ಬರುತ್ತೆ ಮೂಟೆ ತೂಕ. ಇದಕ್ಕೆ 250 ಇಲ್ಲ 300 ರೂಪಾಯಿ ಕೊಡ್ತಾರೆ ನಮಗೆ ಅಷ್ಟೇ ಒಂದು ಮೂಟೆಗೆ. ಇದನ್ನು ನಾವು ಬೆಳಗ್ಗೆ ತಗೊಂಡು ಉಳುವರ್ ಸಂತೆಗೆ ಹೋಗಿ ಹಾಕಬೇಕಾಗುತ್ತೆ, ಹೊಸೂರಲ್ಲಿದೆ. ಸೊ ಈ ಮಾಹಿತಿ ಎಲ್ಲ ಎಷ್ಟು ಜನಕ್ಕೆ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಸಪೋರ್ಟ್ ಮಾಡಲಿ ಇನ್ನೂ ತುಂಬ ಜನ ಅಂತ ನಾನು ಕೇಳ್ಕೊಳ್ತೀನಿ. ಇಂಥ ಮಾಹಿತಿಗಳು ತುಂಬ ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.